ಸಿಂಹರಾಶಿ ಯಂತ್ರೋಪಕರಣ, ವಾಹನ ಇತ್ಯಾದಿಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತುಂಬ ಲಾಭ ಸಿಕ್ಕುವಂತಹ ದಿವಸ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಜೊತೆಗೆ ಪೋಷಕರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲಿಕ್ಕೆ ಆಗದೇ ಇರಬಹುದು. ಆದರೆ ಅಗತ್ಯವಾಗಿ ಅದನ್ನು ಗಮನವನ್ನು ಕೊಡಬೇಕಾದಂಥದ್ದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ. ಕೃಷಿಕರಿಗೆ ಸಣ್ಣ ಪ್ರಮಾಣದ ಲಾಭ. ಆದರೆ ಸಮಾಧಾನ ಪಟ್ಟುಕೊಳ್ಬೇಕಾದಂಥದ್ದೇನು ಅಂತಂದರೆ, ನಾವು ಹೂಡಿಕೆ ಮಾಡಿದಂತಹ ಹಣ ನಷ್ಟವಾಗಲಿಲ್ವಲ್ಲ ಅನ್ನುವಂಥದ್ದೇ ಸಮಾಧಾನ ಆಗಬೇಕಾದಂಥದ್ದು. ಹಿಂದೆ ಮಾಡಿದಂತಹ ತಪ್ಪಿನ ಫಲವನ್ನು ಈ ದಿವಸ ಅನುಭವಿಸಬೇಕಾಗತ್ತೆ. ಯಾವ ಕ್ಷೇತ್ರದಲ್ಲಿ, ಯಾವ ವಿಷಯದಲ್ಲಿ, ಹೇಗೆ ಏನು ತಪ್ಪು ಮಾಡಿದ್ರೋ ಅದು ನಿಮಗೇ ಗೊತ್ತಿರುತ್ತೆ. ಆ ತಪ್ಪಿನ ಫಲವನ್ನು ಈ ದಿವಸ ಅನುಭವಿಸಬೇಕಾದಂಥದ್ದು. ಕೆಲವರಿಗೆ ಅದು ಮರ್ತೋಗಿರಬಹುದು, ಆದರೆ ಆ ಕ್ಷಣ, ಆ ಪರಿಸ್ಥಿತಿ ಎಲ್ಲವನ್ನ ಜ್ಞಾಪಕಕ್ಕೆ ತರುವಂಥದ್ದಾಗತ್ತೆ. ಮಿತ್ರರಿಂದ ನಿರೀಕ್ಷಿತವಾದಂತಹ ಸಹಾಯ ಸಿಕ್ಕೋದಿಲ್ಲ. ಅದು ಸ್ವಾಭಾವಿಕವಾಗಿ ಅವರ ಮೇಲೆ ಬೇಸರವನ್ನು ತರುತ್ತೆ. ಕೆಲವರಿಗೆ ಅವರನ್ನ ಕಂಡ್ರೆ ಅಸಹ್ಯ ಆಗಬಹುದು, ಇನ್ನು ಕೆಲವರಿಗೆ ದ್ವೇಷ ಬೆಳಿಬಹುದು, ಕೆಲವರು ಜಗಳ ಮಾಡಬಹುದು. ಹೀಗೆಲ್ಲ ಆ ಪರಿಸ್ಥಿತಿಗೆ ಅನುಗುಣವಾಗಿ, ಆ ಸಮಯಕ್ಕೆ ಅನುಗುಣವಾಗಿ, ಆ ಕೆಲಸಕ್ಕನುಗುಣವಾಗಿ ಪ್ರಭಾವಗಳು ಆಗ್ತಕ್ಕಂಥದ್ದು. ಹಣದ ವ್ಯವಹಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರತಕ್ಕಂಥವ್ರಿಗೆ ಹಿನ್ನಡೆಯಾಗುತ್ತೆ. ಅಂದರೆ ದುಡ್ಡು ಕಾಸಿನ ವಿಚಾರದಲ್ಲಿ ಬಡ್ಡಿ ವ್ಯವಹಾರ, ಫಿನಾನ್ಸ್ ನಡೆಸುವಂಥದ್ದು, ಬ್ಯಾಂಕ್ಗಳಲ್ಲಿ ತಮ್ಮದೇ ಆದಂತಹ ವ್ಯವಹಾರಗಳನ್ನು ಇಟ್ಕೊಂಡಿರತಕ್ಕಂಥವ್ರಿಗೆ ಹಿನ್ನಡೆಯ ಸಾಧ್ಯತೆ ಇದೆ ಅಂತ ಅರ್ಥ. ಹಿಂದೆ ಆದಂತಹ ನಷ್ಟವನ್ನು ಅಥವಾ ನಿಮಗೆ ಆದಂತಹ ಹಣದ ತೊಂದರೆಯನ್ನು ಸರಿ ಮಾಡಿಕೊಳ್ಳೋದಕ್ಕೆ ಆಗದಲ್ಲೇ ಮತ್ತೆ ಮನಸ್ಸಿಗೆ ತುಂಬ ಹಿಂಸೆಯಾಗುತ್ತೆ. ಮತ್ತಷ್ಟು ನಷ್ಟವಾಗುತ್ತೇನೋ ಅನ್ನುವಂತಹ ಭಯದಿಂದ ಅರ್ಧ ನಷ್ಟವಾಗ್ತಕ್ಕಂಥದ್ದಿದೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಭಗವಂತನ ಅನುಗ್ರಹವೋ, ನಿಮ್ಮ ಪೂರ್ವಜನ್ಮದ ಸುಕೃತವೋ, ಹಿರಿಯರು ಮಾಡಿದ ಪುಣ್ಯವೋ ನಿಮಗೆ ಉತ್ತಮವಾದಂತಹ ಅವಕಾಶಗಳು ಮತ್ತೆ ಒದಗಿ ಬರುತ್ತೆ. ಆದರೆ ಸ್ವಪ್ರಯತ್ನದಿಂದ ಅದೆಲ್ಲವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ, ಅದರ ಸಾರ್ಥಕತೆಯನ್ನು ಪಡ್ಕೊಳ್ಳಿ. ನೀವು ಪುಣ್ಯ ಸಂಚಯ ಮಾಡಿದ ಹಾಗಾಗತ್ತೆ. ಇರತಕ್ಕಂತಹ ಪಾಪವನ್ನು ಕ್ಷಯ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ವಾಹನದಿಂದ, ವಾಹನ ಚಾಲನೆಯಿಂದ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ವಹಿಸಿ. ವಾಹನಕ್ಕೂ ನಷ್ಟವಾಗುತ್ತೆ, ನಿಮಗೂ ಶಾರೀರಿಕವಾಗಿ ಹಿಂಸೆ ಆಗುವಂಥದ್ದಿದೆ. ಪದಾರ್ಥಗಳನ್ನು ಖರೀದಿ ಮಾಡಿ ಬೇರೆಯವರಿಗೆ ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಇರೋದಿಲ್ಲ. ರೀಸೇಲ್ ಅಂತ ಏನು ಹೇಳ್ತೀವಿ, ಅಂಥವರಿಗೆ ಲಾಭ ಇಲ್ಲ. ಕಮಿಷನ್ ಏಜೆಂಟ್ಸ್ಗೆ ಲಾಭ ಇಲ್ಲ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಆಕಸ್ಮಿಕವಾಗಿ ಏನೋ ಒಳ್ಳೆಯ ಅವಕಾಶಗಳು ಸಿಕ್ಕಬಹುದು, ಇದರಿಂದ ಲಾಭ ಆಗ್ಬೋದು. ಇದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಕಿರಿಯರಿಗೆ, ಬೇರೆ ವಿದ್ಯಾರ್ಥಿಗಳಿಗೆ, ಓದ್ತಾ ಇರತಕ್ಕಂತಹ ಸಂಸ್ಥೆಗೆ ಮಾದರಿಯಾಗಿ ಅಂತಕ್ಕಂತಹ ಸಲಹೆ. ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಇದ್ದರೂ ಕೂಡ ಅನೇಕ ವಿಧವಾದಂತಹ ತೊಡಕುಗಳು ಎದುರಾಗ್ತಕ್ಕಂಥದ್ದು. ಹಾಗಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನೀವು ನಿಮ್ಮ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಲವು ದಿನದ ಸಮಸ್ಯೆಗಳಿಗೆ ಇದು ಪರಿಹಾರ ಮಾರ್ಗ ಸಿಕ್ಕುವಂತಹ ದಿವಸ ಅಂತ ಹೇಳಬಹುದು. ಪಾಂಡುರಂಗ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ಜೀವನದ ಮಹತ್ತರವಾದಂತಹ ಕನಸು ಸಾಕಾರ ಆಗೋದಕ್ಕೆ ತುಂಬ ಪರಿಶ್ರಮ ಪಡಬೇಕು. ಹಲವಾರು ದಿವಸದಿಂದ ಯಾವುದೋ ಒಂದು ಕೆಲಸ ಆಗಬೇಕು, ಈ ಗುರಿಯನ್ನು ನಾನು ಮುಟ್ಟಬೇಕು ಅನ್ನುವಂತಹ ತುಡಿತದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಪರಿಶ್ರಮ ಇನ್ನೂ ಸಾಕಾಗ್ತಿಲ್ವೇನೋ ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತಷ್ಟು ಪರಿಶ್ರಮವನ್ನು ಹಾಕಬೇಕಾದಂಥದ್ದು. ಕೈಗಾರಿಕಾ ಉದ್ಯಮಿಗಳಿಗೆ ಸಂತೋಷಭರಿತವಾದಂತಹ ದಿವಸ ಇದು. ಬೇರೆಯವರ ಬೆಂಬಲ ನಿಮಗೆ ಸ್ಫೂರ್ತಿದಾಯಕವಾಗುತ್ತೆ. ಗುರಿಯತ್ತ ಪ್ರಯಾಣವನ್ನು ಬೆಳೆಸ್ತೀರಿ. ಇದು ಮನಸ್ಸಿಗೆ ತುಂಬ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ನಿತ್ಯ ಜೀವನ ವ್ಯವಹಾರಗಳನ್ನು ಮರೆತು ಸಾಧನೆಗೆ ಮುಂದಾಗಬಹುದು. ಪ್ರತಿನಿತ್ಯವೂ ಇರತಕ್ಕಂತಹದ್ದೇ ಸಂಸಾರ ಅಥವಾ ವ್ಯವಹಾರ ವ್ಯಾಪಾರಾದಿಗಳು. ಇದನ್ನು ದಾಟಿ ಇನ್ನೊಂದು ಹೆಜ್ಜೆ ಮೇಲಕ್ಕೆ ಹೋಗಿ, ಮುಂದಕ್ಕೆ ಹೋಗಿ ಸಾಧನಾ ಪಥದಲ್ಲಿ ಚಲಿಸ್ತಕ್ಕಂಥದ್ದಾಗತ್ತೆ. ಸ್ವಂತ ನಿರ್ಧಾರಗಳು ಮಾತ್ರ ಕೆಲಸಕ್ಕೆ ಬರುತ್ತೆ. ಬೇರೆಯವರ ನಿರ್ಧಾರಕ್ಕೆ ಆಸ್ಪದ ಬೇಡ. ಬೇರೆಯವರ ಸಲಹೆ ಇರಲಿ, ನಿರ್ಧಾರ ತೀರ್ಮಾನ ನಿಮ್ಮದಾಗಿರಲಿ ಅಂತಕ್ಕಂತಹ ಸಾತ್ವಿಕವಾದಂತಹ ಸಲಹೆ ಇದು. ಮಹಿಳಾ ಪ್ರತಿಭೆಗಳಿಗೆ ವಿಶೇಷವಾದಂತಹ ಯಶಸ್ಸು ಸಮಾಧಾನಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಕೀರ್ತಿ ಅಥವಾ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.
ವೃಶ್ಚಿಕ ರಾಶಿ ನಿರಂತರವಾದಂತಹ ಪ್ರಯತ್ನ, ಅತ್ಯುತ್ಸಾಹ ಇದು ಎರಡೂ ಕೂಡ ನಿಮ್ಮ ಜೀವನದಲ್ಲಿ ಧನಾತ್ಮಕವಾದಂತಹ ಪರಿವರ್ತನೆಗೆ ಕಾರಣವಾಗುತ್ತೆ. ಏನೋ ಜೀವನವನ್ನು ಬದಲಾಯಿಸಿಬಿಡುತ್ತೇನೋ ಅನ್ನುವಷ್ಟರ ಮಟ್ಟಿಗೆ ಅನುಭವವಾಗುವಂಥದ್ದಾಗತ್ತೆ. ನಿಮ್ಮ ವ್ಯವಹಾರವನ್ನು ಮುಂದುವರಿಸೋದಕ್ಕೆ ಹಾಗೆ ಅದನ್ನು ರೂಢಿಸ್ಕೊಳ್ಳೋದಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಆ ಸಾಮರ್ಥ್ಯ ನಿಮಗಿದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿಕೊಳ್ಬೇಕು. ಧಾರ್ಮಿಕ ಮಾರ್ಗದರ್ಶನದಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕುವಂಥದ್ದು. ಯಾವುದೋ ಒಂದು ಧರ್ಮ ಕಾರ್ಯದ ವಿಚಾರವಾಗಿ ಅಥವಾ ಧಾರ್ಮಿಕವಾದಂತಹ ವಿಷಯಕ್ಕೆ ನೀವು ಗಮನಿಸ್ಕೊಳ್ಬೇಕಾದಂತಹ ಅಂಶಗಳು ಅಲ್ಲಿರುತ್ತೆ. ಎಲ್ಲ ದೃಷ್ಟಿಯಿಂದ ಗಮನಿಸಿದಾಗ ಹೋರಾಟದ ಜೀವನ ಅಂತ ಹೇಳಬೇಕಾದಂಥದ್ದು. ನೀವು ಎಷ್ಟರ ಮಟ್ಟಿಗೆ ಹೋರಾಟ ಮಾಡಿದ್ರೋ ಅಷ್ಟು ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು. ನಿಮ್ಮ ಹೋರಾಟ ಎಲ್ಲಿರೋದಿಲ್ವೋ ಅಲ್ಲಿ ಫಲವನ್ನು ನಿರೀಕ್ಷೆ ಮಾಡೋದು ಕಷ್ಟವಾದೀತು, ಅಲ್ಲೂ ಕೂಡ ತಟಸ್ಥವಾಗಿಬಿಡುತ್ತೆ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಲೇವಾದೇವಿ, ಬಡ್ಡಿ ವ್ಯವಹಾರ, ಫಿನಾನ್ಸ್, ಹಣಕಾಸಿನ ವಿಚಾರ ಇತ್ಯಾದಿಗಳನ್ನು ಮಾಡುವಂಥವರಿಗೆ ನಷ್ಟವಾಗುವಂತಹ ಸಾಧ್ಯತೆ, ಕಾನೂನಿನ ಒಂದು ಏನೋ ಅಡೆತಡೆ ಬರುವಂಥದ್ದು, ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಮುಂದಾಗಬೇಕಾದಂಥದ್ದಾಗುತ್ತೆ. ಬಂಧುಗಳ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಬಂಧುಗಳು ಯಾವುದೋ ವಿಚಾರದಲ್ಲಿ ಅಭಿಪ್ರಾಯ ಭೇದವನ್ನು ಹೇಳ್ತಾ ಇದ್ದರೆ ಅದು ಈ ದಿವಸ ದೂರವಾಗುತ್ತೆ. ಅವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಪಡ್ತಾರೆ ಅಂತ ಅರ್ಥ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.